ಆತ್ಮೀಯ ವೀಕ್ಷಕರೇ, SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ನಾನಿವತ್ತೊಂದು ಹೊಸ ಸಬ್ಜೆಕ್ಟ್ ತಗೊಂಡು ತಮಗೆಲ್ಲ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇದು ಭಾಳ ಎಲ್ರಿಗೂ ಉಪಯುಕ್ತವಾದಂಥದ್ದು. ಮತ್ತು ಯಾರ್ಯಾರು ಅನ್ಎಂಪ್ಲಾಯ್ಮೆಂಟು ಯೂತ್ಸ್ ಇದ್ದಾರೆ ಅವರಿಗೆ ಜೀವನ ರೂಪಿಸ್ಕೊಳ್ಳಿಕ್ಕೆ ಸಿವಿಲ್ ಕಾಂಟ್ರಾಕ್ಟ್ ಲೈಸೆನ್ಸು ಈಗ ಹೊಸ್ದಾಗಿ ಏನು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನಿವತ್ತು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದು ಹೆಚ್ಚು ಜನರಿಗೆ ಶೇರ್ ಮಾಡಿ, ಯಾಕೆಂದರೆ ಕೆಲವರು ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಓದ್ಬಿಟ್ಟು ಮನೆಯಲ್ಲಿ ಕಾಲ ಕಳೀತಾ ಇರ್ತಾರೆ. ಅವರೆಲ್ಲ ಸಿವಿಲ್ ಗುತ್ತಿಗೆ ಯಾವ ಥರ ತಗೊಳ್ಳೋದು, ಏನು ಫೀಸ್ ಸ್ಟ್ರಕ್ಚರ್ ಇದೆ, ಎಲ್ಲಿ ಇಶ್ಯೂ ಮಾಡ್ತಾರೆ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಿವಿಲ್ ಗುತ್ತಿಗೆ ಅಂದರೆ ಸಿವಿಲ್ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದಿಂದ ಗುತ್ತಿಗೆ ಲೈಸೆನ್ಸ್ ಪಡೆಯೋದು ಹೇಗೆ ಅಂತ ಇದುವರೆಗೆ ಸಾಮಾನ್ಯವಾಗಿ ನಮ್ಮ ಚಾನಲ್ನಲ್ಲಿ ಎಲೆಕ್ಟ್ರಿಕಲ್ದೇ ಆಗ್ತಾಯಿದ್ವು. ಈಗ ಸಿವಿಲ್ ಗುತ್ತಿಗೆಗೆ ಸಂಬಂಧಪಟ್ಟಂಗೆ ಇವತ್ತು ನಾನು ವಿಡಿಯೋ ನಿಮಗೆಲ್ಲ ತಿಳಿಸ್ಕೊಡ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ತಾವೇನಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸಿವಿಲ್ ಲೈಸೆನ್ಸು ಹಿಂದಿನಿಂದನೂ ಇತ್ತು, ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಲೈಸೆನ್ಸ್ ಅಂತ ಎರಡು ಲೈಸೆನ್ಸ್ ಇತ್ತು. ಸಿವಿಲ್ ಲೈಸೆನ್ಸನ್ನು PWD ಅಂದರೆ ಲೋಕೋಪಯೋಗಿ ಇಲಾಖೆಯವರು ಇಶ್ಯೂ ಮಾಡ್ತಾರೆ. ಎಲೆಕ್ಟ್ರಿಕಲ್ ಲೈಸೆನ್ಸನ್ನು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ನವರು ಇಶ್ಯೂ ಮಾಡ್ತಾರೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋ ವಿಚಾರ ಏನು ಅಂತಂದರೆ ಸಿವಿಲ್ ಲೈಸೆನ್ಸು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟದ್ದು. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯವರು ಈ ಲೈಸೆನ್ಸನ್ನು ಇಶ್ಯೂ ಮಾಡ್ತಾರೆ. ಇದುವರೆಗೆ ಇಶ್ಯೂ ಮಾಡ್ತಾ ಬಂದಿದ್ದಾರೆ. ಇದರಲ್ಲಿ ಹೊಸದಾಗಿ 12/2/2026 ಒಂದು ಹೊಸ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸಿವಿಲ್ ಲೈಸೆನ್ಸ್ ಪಡೀಲಿಕ್ಕೆ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಈ ಅಮೆಂಡ್ಮೆಂಟನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಇವರು ಆದೇಶ ಹೊರಡಿಸಿರ್ತಾರೆ. ಅವರ ಆದೇಶ ಸಂಖ್ಯೆ, ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ 363 BMS 2023 ದಿನಾಂಕ 12/2/2026 ಏನು ಅಮೆಂಡ್ಮೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನು ಅಂತಂದರೆ ಎಕ್ಸಿಸ್ಟಿಂಗು ಈಗ ಮುಂಚೆ ಏನಿತ್ತು ಅಂತಂದರೆ ಸಿವಿಲ್ ಲೈಸೆನ್ಸು 5 ವರ್ಷಕ್ಕೊಂದ್ಸಲ ಇಶ್ಯೂ ಮಾಡೋರು. 5 ವರ್ಷಕ್ಕೆ ನೀವು ರಿನ್ಯೂ ಮಾಡಿಸ್ಕೊಂಡು ಇಟ್ಕೋಬೇಕಿತ್ತು. ಈ ಆದೇಶದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಕ್ಲಾಸ್ ಆಫ್ ಲೈಸೆನ್ಸ್ ಅಂದರೆ ಕ್ಲಾಸ್ 4 ಕ್ಲಾಸ್ 1ವರೆಗೆ, ಕ್ಲಾಸ್ 4, 3, 2, 1 ಇದುವರೆಗೆ ಎಲ್ಲ ಲೈಸೆನ್ಸನ್ನು ಪ್ರಾರಂಭದಲ್ಲಿ 10 ವರ್ಷಕ್ಕೆ ಇಶ್ಯೂ ಮಾಡಲಿಕ್ಕೆ ಇಲ್ಲಿ ಇವರು 19/1/2026 ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿ PWD ಇಲಾಖೆ ಅಂದರೆ ಲೋಕೋಪಯೋಗಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ಈ ನಿರ್ಣಯವನ್ನೇ 12/2/2026 ಅಧೀನ ಕಾರ್ಯದರ್ಶಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ವಿಧಾನಸೌಧ ಇವರು ಆ ಆದೇಶವನ್ನು ಮಾಡಿದ್ದಾರೆ. ಇದ್ರ ಪ್ರಕಾರ ಕರ್ನಾಟಕ ಸರ್ಕಾರದ 12/2/2026 ಆದೇಶದ ಪ್ರಕಾರ ಪ್ರತಿ ಲೈಸೆನ್ಸು ಎಲ್ಲ ಲೈಸೆನ್ಸನ್ನು ಇನ್ನು ಮುಂದೆ 10 ವರ್ಷಗಳಿಗೊಮ್ಮೆ ಇಶ್ಯೂ ಮಾಡೋದು, 10 ವರ್ಷಕ್ಕೊಂದ್ಸಲ ರಿನ್ಯೂ ಮಾಡೋದು, ಈ ಥರ ಬದಲಾವಣೆ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಹೊಸದಾಗಿ ಏನಾಗಿತ್ತು ಅಂತಂದರೆ ಹೊಸ ಲೈಸೆನ್ಸ್ ತಗೊಳ್ಳಿಕ್ಕೆ ಮುಂಚೆ ಕ್ಲಾಸ್ 1ಗೆ 10,000 ಇತ್ತು, ಅದನ್ನು 25,000 ಮಾಡಿದ್ದಾರೆ. ಕ್ಲಾಸ್ 2ಗೆ 5,000 ಇತ್ತು, 15,000 ಮಾಡಿದ್ದಾರೆ. ಕ್ಲಾಸ್ 3ಗೆ 3,000 ಇತ್ತು, 9,000 ಮಾಡಿದ್ದಾರೆ. ಕ್ಲಾಸ್ 4ಗೆ 2,000 ಇತ್ತು, 6,000 ಮಾಡಿದ್ದಾರೆ. ಇಷ್ಟು ಫೀಸ್ ಇನ್ಕ್ರೀಸ್ ಆಗಿದೆ. ಈಗ ಮುಂಚೆ ಇದ್ದ 5 ವರ್ಷದ ಅವಧಿಯನ್ನು 10 ವರ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಫೀಸನ್ನು ಜಾಸ್ತಿ ಮಾಡಿದ್ದಾರೆ. 10,000 ಇದ್ದದ್ದು 25,000 ಆಗಿದೆ, ಕ್ಲಾಸ್ 2 15,000 ಆಗಿದೆ, ಕ್ಲಾಸ್ 3 9,000 ಆಗಿದೆ, ಕ್ಲಾಸ್ 4 6,000 ರೂಪಾಯಿ ಆಗಿದೆ. ಇದರಲ್ಲಿ ಕ್ಲಾಸ್ 1 ಮತ್ತು 2 ಎರಡು ಲೈಸೆನ್ಸನ್ನು ಚೀಫ್ ಇಂಜಿನಿಯರ್, ನ್ಯಾಷನಲ್ ಹೈವೇಸ್ ಆ್ಯಂಡ್ ಬಿಲ್ಡಿಂಗ್ಸ್ PWD ಇವರು ಇಶ್ಯೂ ಮಾಡ್ತಾರೆ. ಕ್ಲಾಸ್ 3 ಲೈಸೆನ್ಸನ್ನು SC ಅಂದರೆ ಅಧೀಕ್ಷಕ ಇಂಜಿನಿಯರು, ನಿಮ್ಮ ಕನ್ಸರ್ನ್ ಸರ್ಕಲ್ ಅಂದರೆ ಯಾವ ಜಿಲ್ಲೆಯಲ್ಲಿ ಮಾಡ್ತೀರಿ ಅಲ್ಲಿ SC ಇರ್ತಾರೆ ಒಬ್ಬರು, ಅವರು PWD SC ಅವರು ಇಶ್ಯೂ ಮಾಡ್ತಾರೆ ಕ್ಲಾಸ್ 3. ಮತ್ತು ಕ್ಲಾಸ್ 4
ಕ್ಲಾಸ್ 4 ಲೈಸೆನ್ಸನ್ನು ಅಂದರೆ ಕಾರ್ಯನಿರ್ವಾಹಕ ಇಂಜಿನಿಯರು PWD ಲೋಕೋಪಯೋಗಿ ಇಲಾಖೆಯವರು ಇವರು ಇಶ್ಯೂ ಮಾಡಲಿಕ್ಕೆ ಪವರ್ಸ್ ಇದೆ, ಅವರು ಇಶ್ಯೂ ಮಾಡ್ತಾರೆ. ಇನ್ನು ರಿನ್ಯೂವಲ್ ಬಂದು ಕ್ಲಾಸ್ 1 ಲೈಸೆನ್ಸು 5,000 ಇತ್ತು, ಅದನ್ನು 15,000 ಮಾಡಿದ್ದಾರೆ. ಅದು 10 ವರ್ಷಕ್ಕೆ. ಒನ್ಸು ನೀವು ಈಗ ರನ್ನಿಂಗ್ ಇರೋರು ನೀವು ಮುಗಿದು ರಿನ್ಯೂವಲ್ಗೆ ಹೋದಾಗ ಇಷ್ಟು ಫೀಸ್ ಕಟ್ಟಬೇಕು, 15,000 ರೂಪಾಯಿ ಕ್ಲಾಸ್ 1ಗೆ, ಕ್ಲಾಸ್ 2ಗೆ 6,000, ಕ್ಲಾಸ್ 3ಗೆ 4,000, ಕ್ಲಾಸ್ 4ಗೆ 3,000 ರೂಪಾಯಿ ಫೀಸ್ ಕಟ್ಟಬೇಕು. ಇದು 10 ವರ್ಷದ ಅವಧಿಗೆ ರಿನ್ಯೂ ಆಗುತ್ತೆ. ನೀವು ಯಾವಾಗ ರಿನ್ಯೂವಲ್ ಕೊಡ್ತೀರಿ ಅವಾಗ. ರಿನ್ಯೂವಲ್ನ ಯಾವಾಗ ಕೊಡಬೇಕು ಅಂತಂದರೆ ನಿಮ್ಮ ಲೈಸೆನ್ಸ್ ಮುಗಿಯೋದಕ್ಕೆ, ಅಂದರೆ ವ್ಯಾಲಿಡಿಟಿ ಎಲ್ಲಿ ತನಕ ಇದೆ ಅದಕ್ಕಿಂತ 1 ತಿಂಗಳು ಮುಂಚೆ ನೀವು ನಿಗದಿತ ಫಾರ್ಮ್ಯಾಟ್ನಲ್ಲಿ ನೀವು ಲೈಸೆನ್ಸ್ ರಿನ್ಯೂವಲ್ಗೆ ಅಪ್ಲೈ ಮಾಡ್ಕೊಳ್ಳಬೇಕು. ಎಲ್ಲೆಲ್ಲಿ ಯಾರ್ಯಾರು ನಿಮಗೆ ಇಶ್ಯೂ ಮಾಡಿದ್ದಾರೆ ಅದೇ ಕ್ಲಾಸ್ ಆಫ್ ಲೈಸೆನ್ಸ್ ಇದ್ದರೆ ಅಲ್ಲಿಗೆ ನೀವು ರಿನ್ಯೂವಲ್ಗೂ ಅಪ್ಲೈ ಮಾಡ್ಕೋಬೇಕು. ಎಲ್ಲಿ ಅಂತಂದರೆ ಕ್ಲಾಸ್ 1 and 2ಗೆ ಚೀಫ್ ಇಂಜಿನಿಯರು, ನ್ಯಾಷನಲ್ ಹೈವೇಸ್ ಆ್ಯಂಡ್ ಬಿಲ್ಡಿಂಗ್ಸು, ಕ್ಲಾಸ್ 3 ಇದ್ದರೆ ನಿಮ್ಮ ಕನ್ಸರ್ನ್ಡ್ SC, ಕ್ಲಾಸ್ 4 ಇದ್ದರೆ ಕನ್ಸರ್ನ್ಡ್ ಅಂದರೆ ನಿಮ್ಮ ಜಿಲ್ಲೆನಲ್ಲಿರುವಂಥ ಇವರು. ಕ್ಲಾಸ್ 3 ಮತ್ತು ಕ್ಲಾಸ್ 4 ಇವು ಏನು ಅಂತಂದರೆ ನಿಮ್ಮ ಜ್ಯೂರಿಡಿಕ್ಷನ್ನಲ್ಲೇ ಕೆಲಸ ಮಾಡಬೇಕು. ಹಾಗಾಗಿ ನೀವು SC ಲಿಮಿಟ್ಸ್ ಅಂದರೆ ಆ ಸರ್ಕಲ್ ಲಿಮಿಟಲ್ಲಿ ಕೆಲಸ ಮಾಡಬೇಕು. ಕ್ಲಾಸ್ 2 and 1 ನಿಮಗೆ ಎಂಟೈರ್ ಸ್ಟೇಟ್ಗೆ ಅಪ್ಲೈ ಆಗುತ್ತೆ ರಿನ್ಯೂವಲ್ ಫಾರ್ಮ್. ಮತ್ತು ಇದು ನಿಮಗೆ ಕ್ಲಾಸ್ 1 ರಿನ್ಯೂವಲ್ಗೆ ಹೋದಾಗ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಕೆಲವು ಸಲ ಏನು ಮಾಡ್ತಾಯಿದ್ರು, ಕ್ಲಾಸ್ 1ನಿಂದ ನಿಮಗೆ ಎಲಿಜಿಬಲ್ ಕ್ರೈಟೀರಿಯಲ್ಲ ಅಂದ್ಬಿಟ್ಟು ಕ್ಲಾಸ್ 1ನಿಂದ ಕ್ಲಾಸ್ 4ಗೆ ತಳ್ಳಿಬಿಡ್ತಿದ್ರು. ಸೊ ಅದನ್ನು ಈಗ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಕ್ಲಾಸ್ 1 ಅವರು ರಿನ್ಯೂವಲ್ ಕೊಟ್ಟು ಅವರು ವರ್ಕು ಕ್ಯಾರಿ ಮಾಡದೆ ಹೋಗಿದ್ದರೆ 5 ವರ್ಷದಲ್ಲಿ ಯಾವುದಾದ್ರೂ ಒಂದು 10 ಲಕ್ಷದ ಕೆಲಸ ಮಾಡಿರಬೇಕು ಅಥವಾ 30 ಲಕ್ಷ ಟರ್ನ್ ಓವರ್ ಇದ್ದರೆ ಅವ್ರಿಗೆ ಕ್ಲಾಸ್ 1 ಕೊಡಲ್ಲ, ಕ್ಲಾಸ್ 2ಗೆ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ. ಇಷ್ಟು ಇದು. ಮತ್ತು ಸಾಲ್ವೆನ್ಸಿ ಈಗ ಎಲೆಕ್ಟ್ರಿಕಲ್ಲಲ್ಲಿರುವಂಗೆ ಇಲ್ಲೂ ಸಾಲ್ವೆನ್ಸಿ ಇದೆ. ಸಾಲ್ವೆನ್ಸಿ ಕ್ಲಾಸ್ 1ಗೆ 25 lakhs ಇದೆ, ಕ್ಲಾಸ್ 2ಗೆ 10 lakhs ಇದೆ, ಕ್ಲಾಸ್ 3ಗೆ 2 lakhs ಇದೆ, ಕ್ಲಾಸ್ 1ಗೆ 25 ಲಕ್ಷ, ಕ್ಲಾಸ್ 2ಗೆ 10 ಲಕ್ಷ, ಕ್ಲಾಸ್ 3ಗೆ 2 ಲಕ್ಷ, ಕ್ಲಾಸ್ 4ಗೆ 50,000 ಫೀಸು ಇದೆ. 50,000 ಸಾಲ್ವೆನ್ಸಿಯನ್ನು ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಶೆಡ್ಯೂಲ್ಡ್ ಬ್ಯಾಂಕಿಂದ ಪ್ರೊಡ್ಯೂಸ್ ಮಾಡಬೇಕು. ದಿಸ್ ಇಸ್ ದಿ ಈಗ ಪ್ರಚಲಿತ ಅಂದರೆ ಇರುವಂಥದ್ದಕ್ಕೆ ಅಮೆಂಡ್ಮೆಂಟ್ ಏನೇನು ಮಾಡಿದ್ದಾರೆ ಅಂದರೆ ಇಷ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಯಾರ್ಯಾರು ನೀವು ಎಲಿಜಿಬಿಲಿಟಿ ಇದೆ ಅಂತ ಅಂದರೆ ಎಲೆಕ್ಟ್ರಿಕಲ್ ಥರ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿಲ್ಲ. ಇಲ್ಲಿ ಡಿಪ್ಲೊಮಾ ಅಥವಾ BE ಆಗಿದ್ದರೆ ಅವ್ರಿಗೆ ನೇರವಾಗಿ ಕ್ಲಾಸ್ 3 ಸಿಗುತ್ತೆ. ಅವ್ರಿಗೆ ವರ್ಕ್ ಡನ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಬೇರೆಯವ್ರಿಗೆ ವರ್ಕ್ ಡನ್ ತೊಗೊಂಡು ನೀವು ಅಪ್ಲೈ ಮಾಡಬೇಕು. ಕನ್ಸರ್ನ್ಡ್ SC ಅಥವಾ ಸೂಪರಿಂಟೆಂಡಿಂಗ್ ಇಂಜಿನಿಯರು. ಅಥವಾ ಕ್ಲಾಸ್ 4 ಆದರೆ 50,000 ಸಾಲ್ವೆನ್ಸಿ ತಗೊಂಡು ಬೇರೆಯವರು ಕನ್ಸರ್ನ್ಡ್ EE ಹತ್ರ ಅಂದರೆ ನಿಮ್ಮ ಜಿಲ್ಲೆ EE ಹತ್ರ ಅಪ್ಲೈ ಮಾಡ್ಕೋಬೇಕು. ಇದು ಹೊಸ್ದಾಗಿ ಮಾಡಿರೋ ಅಮೆಂಡ್ಮೆಂಟು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹೊಸ್ದಾಗಿ ಆಗಿರುವಂಥ ಅಮೆಂಡ್ಮೆಂಟು 12/2/2026ರಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಅಧೀನ ಕಾರ್ಯದರ್ಶಿಯವರು ಆದೇಶ ಮಾಡಿರುತ್ತಾರೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೋಡಿ ನನಗೆ ಕಾಲ್ ಮಾಡಿ ನೀವು ಅನುಮಾನ ಬಗೆಹರಿಸ್ಕೋಬೋದು. ರಿನ್ಯೂವಲ್ಲು ಮತ್ತು ಫ್ರೆಶ್ ಲೈಸೆನ್ಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಇದನ್ನು ಅಮೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಿಮ್ಮ ಕನ್ಸರ್ನ್ಡು ಸೂಪರಿಂಟೆಂಡಿಂಗ್ ಇಂಜಿನಿಯರು ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಚೀಫ್ ಇಂಜಿನಿಯರ್ PWD ಅವ್ರ ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.